ಹೆಂಗೆ ಸರ್ ಕ್ರಾಪ್? ಚೆನ್ನಾಗಿದ್ದಾರೆ. ಇದು ರೈತರ ಹೆಸರು ಬಂದ್ರು ಮಂಜುನಾಥ್ ಅಂತ. ಮಂಜುನಾಥ್ ಅಂತ ಅವ್ರದ್ದು ದಾಳಿಂಬೆ ಇದೆ, ಕೋಸ್ ಇದೆ, ಮತ್ತೆ ಇನ್ನೊಂದು ಕೋಸಿಗೆ ಹಾಕಿದ್ದಾರೆ. ಆಲೂಗೆಡ್ಡೆ ಈಗ ನಡೀತಾ ಇದೆ. ಆಲೂಗೆಡ್ಡೆ ಹಾರ್ವೆಸ್ಟಿಂಗ್ ಮಾಡ್ತಾ ಇದಾರೆ. ಅದಕ್ಕೆ ನಾನು ಸ್ವಲ್ಪ ಲೇಟ್, ರೈತರು ಬರ್ತಾರೆ ಇನ್ನೇನೊಂದು ಸ್ವಲ್ಪ ಹೊತ್ತಿಗೆ, ನೀನ್ ಬಂದ್ಬಿಡ್ತಾರೆ. ನೋಡ್ತಾ ಇರ್ಬೋದು ನೀವು, ಇದು ಎರಡನೇ ಕ್ರಾಪ್. ಎರಡನೇ ಕ್ರಾಪ್ ಸೆಟ್ಟಿಂಗ್ ಫುಲ್ ಆಗೈತಿ. ಫುಲ್ ಸೆಟ್ಟಿಂಗ್ ಎಲ್ಲ ಚೆನ್ನಾಗಿದೆ. ಇದು ಇವ್ರದ್ದು ಅಷ್ಟೇನೆ, ಇವ್ರದ್ದು ಸ್ವಲ್ಪ ಎಲ್ಲ ಜಾಸ್ತಿ ಫ್ಲವರ್ ಡ್ರಾಪ್ ಆಗಿತ್ತು. ರೈತರು ಒಂದ್ ಸ್ವಲ್ಪ ಬಹಳ ಇದು ನೋವು ಮಾಡ್ಕೊಂತ ಇದ್ರು. ಸರ್ ಏನ್ ಸರ್ ಇದು ಬಹಳ ಉದ್ರೋಗ್ತಾ ಇದೆ, ಯಾಕಂದ್ರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಯಾವ್ದೊಂದು ನಿಲ್ತಾ ಇರ್ಲಿಲ್ಲ. ಮಳೆ ಬಂತ, ಏನ್ ತೊಂದ್ರೆ ಇಲ್ರಿ. ಇವಾಗ ನಿನ್ನೆ ಮಳೆ ಬಂದಿದೆ ಸರ್. ನಿನ್ನೆ ಮಳೆ ಬಂದು ಚೆನ್ನಾಗಿ ಬೆಡ್ ಎಲ್ಲ ನೆಂದಿದೆ. ನೀವು ನೋಡ್ತಾ ಇರ್ಬೋದು, ಬೆಡ್ ಎಲ್ಲ ಕ್ಲೀನ್ ಮಾಡಿಸ್ಕೊಂಡಿದ್ದಾರೆ. ಈಗ 3 ತಿಂಗಳು ಆಗಿದೆ. ಫೀಡಿಂಗ್ ಕೊಡ್ಬೇಕು ಮೇನ್. ಈಗ ಅವ್ರು ಫೀಡಿಂಗ್ ಕೊಡ್ಬೇಕು. ಈಗ ನೆಕ್ಸ್ಟ್ ಅವ್ರಿಗೆ ಇದು ಸ್ವಲ್ಪ ಬ್ಲೈಟ್ ಇರೋ ತೋಟ, ಲೈಟ್ ಆಗಿ ಒಂದ್ ಸ್ವಲ್ಪ ಬ್ಲೈಟ್ ಇದಾವೆ. ಬ್ಲೈಟ್ ಇರೋದ್ರಿಂದ ಹಿಂಡಿ ಏನು ಕೊಡಿಸ್ತಾ ಇಲ್ಲ. ಜಸ್ಟ್ ಈಗ ಸನ್ವರ್ಧನ್ ಒಂದು ಕೊಡಿಸ್ತಾ ಇದೀವಿ, ಎಲ್ಲ ಮಿಕ್ಸೆಡ್ ಇರುವಂತದ್ದು ಸನ್ವರ್ಧನ್. ಅದ್ರ ಜೊತೆಗೆ MOP ಮತ್ತೆ 924 ಮೆಗ್ನೀಷಿಯಂ ಸಲ್ಫೇಟ್, ಇವ್ 4 ಕೊಡಿಸ್ತಾ ಇದೀವಿ. ಈಗ 10 ಹಿಂಡಿ ಕೊಡಿಸ್ಬೋದು, ಬಟ್ 10 ಹಿಂಡಿ ಕೊಡಿಸಿದ್ರೆ ಸ್ವಲ್ಪ ಬ್ಲೈಟ್ ಜಾಸ್ತಿ ಆಗುತ್ತೆ. 3 ತಿಂಗಳು ಕಂಪ್ಲೀಟ್ ಆಗಿದೆ ಅಲ್ಲ ಸರ್? ನೋಡಿ, ಇದೆ ನಮ್ ರೈತರು. ನಿಮ್ ಹೆಸರುಪ್ಪ? ಮಾರಪ್ಪ. ಯಾವ ಊರಿದು? ಎಲ್ಲಿ ಬರುತ್ತೆ? ಕಸುಗುಟ್ಟಳ್ಳಿ. ಪೆರಸಂದ್ರ ಕಸುಗುಟ್ಟಳ್ಳಿನ? ಪೆರಸಂದ್ರ ಪೋಸ್ಟ್. ಸರಿ, ಈಗ ಹೆಂಗಿದೆ ಕ್ರಾಪ್? ಪರವಾಗಿಲ್ಲ, ಅದೇ ಬ್ಲೈಟ್. ಬ್ಲೈಟೆ, ಅದ್ ಬಿಡ್ರಿ, ಕಂಟ್ರೋಲ್ ಮಾಡೋಣ. ಈಗ ಸೆಟ್ಟಿಂಗ್ ಎಲ್ಲ ಹೆಂಗಾಗಿದೆ? ಸೆಟ್ಟಿಂಗ್ ಎಲ್ಲ ಚೆನ್ನಾಗಿದ್ಯಾ? ನಿಮ್ಗೆ ಏನ್ ಸಮಾಧಾನ ಅನಿಸ್ತಾ ಈಗ? ಫಸ್ಟ್ ಎಲ್ಲ ಸರ್ ಏನು ಎಲ್ಲ ಉದ್ರೋಗ್ತಾ ಇದೆ, ಏನು ಬರ್ತಾ ಇಲ್ಲ ಸರ್, ಬಂದಿದ್ದೆಲ್ಲ ಉದ್ರೋಗ್ತಾ ಇದೆ ಅದೇ ಬಿಸ್ಲಿಗೆಲ್ಲ ಉದ್ರೋಗ್ತಿತ್ತು. ಕಂಟ್ರೋಲಿಗೆ ಬಂದು ಈಗ ನೋಡ್ರಿ ಸೆಟ್ಟಿಂಗ್ ಚೆನ್ನಾಗಿದ್ಯಾ? ಈಗ ನೀವು ನೋಡ್ರಿ, ಇದ್ ನೋಡ್ರಿ, ಇದ್ರಲ್ಲಿ ಇದನ್ನ ಮಾಡ್ಬೇಕು, ಅವ್ರು ತಿನ್ನಿಂಗ್ ಮಾಡ್ಕೋಬೇಕು. ಇದ್ರಲ್ಲೂ ನೋಡ್ರಿ, ಇದೇನಾಗಿದೆ ಅಂದ್ರೆ ಇವೆಲ್ಲ ಫಸ್ಟ್ ಸೆಟ್ಟಿಂಗು, ಇದೆಲ್ಲ ಫಸ್ಟ್, ಇದು ಸೆಕೆಂಡ್ ಸೆಟ್ಟಿಂಗು. ಈಗ ನೋಡ್ರಿ, ಇಲ್ಲಿ ಥರ್ಡ್ ಸೆಟ್ಟಿಂಗು ನೀವು ನೋಡ್ತಾ ಇರ್ಬೋದು. ಇದು ಥರ್ಡ್ ಸೆಟ್ಟಿಂಗು. ಈಗ ಆಲ್ರೆಡಿ 4th ಬರ್ತಾ ಇದೆ, ಬಟ್ ಅದೇನ್ ಇಟ್ಕೊಳ್ಳಲ್ಲ. ಜಸ್ಟ್ ಈಗ ನೋಡ್ರಿ, ಫಸ್ಟ್, ಸೆಕೆಂಡ್, ಥರ್ಡ್, ಇವು 3 ಇದಾವೆ. ಈಗ ನೋಡ್ರಿ, ಇದ್ರಲ್ಲಿ ಮ್ಯಾಕ್ಸಿಮಮ್ ಇಲ್ಲ ಅಂದ್ರೂ 100 ರಿಂದ 120 ಕಾಯಿ ಇದೆ ಇದ್ರಲ್ಲಿ. ಅವರಿಗೆ ತಿನ್ನಿಂಗ್ ಮಾಡಬೇಡಿ ಅಂತ ಹೇಳಿದೀನಿ, ಯಾಕಂದ್ರೆ ಬ್ಲೈಟ್ ಇರೋದ್ರಿಂದ ತಿನ್ನಿಂಗ್ ಮಾಡೋದ್ ಬೇಡ. ಅಕಸ್ಮಾತ್ ಏನಾರ ಕಾಯಿ ಮೇಲೆ ಏನಾರ ಬ್ಲೈಟ್ ಬಂತು ಅಂದ್ರೆ ಅದನ್ನ ಕಾಯಿ ಕಿತ್ತಾಕಿದಾಗ ತಾನಾಗೆ ತಿನ್ನಿಂಗ್ ತರನೂ ಆಗುತ್ತೆ, ಮತ್ತೆ ಬ್ಲೈಟ್ ಕಂಟ್ರೋಲ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವು. ಇದ್ ನೋಡ್ರಿ, ಇವರು ಡ್ರಿಪ್ಪರ್ ಈ ತರ ಮಾಡ್ಕೊಂಡಿದ್ದಾರೆ. ಅಂದ್ರೆ ಒಂದು ಇದಕ್ಕೆ 3 ಡ್ರಿಪ್ಪರ್ ಹಾಕೊಂಡಿದ್ದಾರೆ. 1, 2, 3 ಸೆಂಟ್ರಲ್ ಸಹಿತನು ನೀರ್ ಬರ್ಬೇಕು, ಅಂದ್ರೆ ಬೆಡ್ ತುಂಬಾ ನೆನಿಬೇಕು. ಬೆಡ್ ತುಂಬಾ ನೆಂದಾಗ 3 ಹಾಕಿದ್ದಾರೆ. ಒಂದು ಇನ್ಲೈನ್ ಹಾಕಿದ್ದಾರೆ. ಇದ್ರಲ್ಲಿ ನೋಡಿ, ಇದು ಸಣ್ಣ ಗಿಡ ಒಂದ್ ಸೈಡ್. ಇದೇನಕ್ಕೆ ಒಂದ್ ಸೈಡ್ ತರ ಬಂದಿರೋದು ಅಂತಂದ್ರೆ, ಇದ್ ನೋಡಿ, ಇಲ್ಲಿ ಬ್ಲೈಟ್ ಇತ್ತು ಮುಂಚೆ. ಇದ್ರಲ್ಲಿ ಆ ಬ್ಲೈಟ್ ಕಡ್ಡಿನೆಲ್ಲ ಕಟ್ ಮಾಡಿದ್ದಾರೆ. ಕಟ್ ಮಾಡ್ಬಿಟ್ಟು ಈ ಕಡೆ ಏನ್ ಬ್ಲೈಟ್ ಇಲ್ದಿರೋ ಜಾಗ ಏನಿದೆಯೋ ಅದ್ ನೀವು ನೋಡ್ತಾ ಇರ್ಬೋದು. ಎಲ್ಲ ಚೆನ್ನಾಗ್ ಬಂದಿದೆ. ಎಲ್ಲ ನೋಡ್ರಿ, ಎಲ್ಲ ಕೊನೆಯಲ್ಲಿ ಬಂದಿದಾವೆ, ಸ್ಟೆಮ್ಮಲ್ಲಿ ಬಂದಿದಾವೆ. ಇದು ತಿನ್ನಿಂಗು ಮಾಡ್ಬೇಕು, ಬಟ್ ಮಾಡ್ಕೂಡ್ದು. ಈಗ 3 ತಿಂಗಳಾಗಿದೆ, ಚೆನ್ನಾಗಿದೆ. ಮೇನ್ ಇವರಿಗೆ ಫ್ಲವರ್ ಡ್ರಾಪ್ ಆಗ್ತಿತ್ತು ಮುಂಚೆ. ಫಸ್ಟ್ ಫ್ಲವರ್ ಡ್ರಾಪ್ ಆಗ್ತಿತ್ತು. ಇವರಿಗೆ ಏನು, ಒಂದು ಸ್ಪ್ರೇಗೆ ಫ್ರೂಟೋಸೆಟ್ ಮತ್ತೆ ಕ್ಯಾಫರ್ಟ್ ಕೊಟ್ಟಿದೀವಿ. ಅದ್ರ ಜೊತೆಗೆ ಡ್ರಿಪ್ಪಲ್ ಸಹಿತನು ಎಕ್ಸೆಸ್, ಫ್ರೂಟೋಸೆಟ್, ಕ್ಯಾಫರ್ಟ್, ಇವು 3 ಡ್ರಿಪ್ಪಲ್ ಕೊಡಿಸಿದೀವಿ. ಸ್ಪ್ರೇಗೆ ಇದು ಬೋರಾಕ್ರಾಪ್ ಕೊಡಿಸಿದೀವಿ. ಅದ್ರ ಜೊತೆಗೆ 13-14-13 ಕೊಡಿಸಿದೀವಿ. ಅದ್ರ ಜೊತೆಗೆ ಕ್ಯಾಫರ್ಟ್ ಕೊಡಿಸಿದ್ವಿ. ಈ ತರ 2 ಸ್ಪ್ರೇ 2 ಡ್ರಿಪ್ಪಿಂಗ್ ಮಾಡ್ಕೊಂಡಿದ್ದಾರೆ. ಫಸ್ಟ್ ಫ್ಲವರ್ ಸೆಟ್ಟಿಂಗ್ ಆಗ್ಬೇಕಾದ್ರೆ ಇವರಿಗೆ ಸ್ಟಾರ್ ಎಲ್ಲ ಚೆನ್ನಾಗಿ ಕೂತಿತ್ತು, ಬಟ್ ಫ್ಲವರ್ ಸೆಟ್ಟಿಂಗ್ ಆಗ್ತಿರಲಿಲ್ಲ. ಅಂದ್ರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಆ ಮೊಗ್ಗಳೆಲ್ಲ ಇದಾಗೋಗ್ತಿದ್ವು. ಅಂದ್ರೆ ಅಲ್ಲೇ ಇದಾಗಿ ಒಣಗೋಗ್ತಾ ಇತ್ತು, ತುದಿಲೇ ಒಣಗೋಗ್ತಾ ಇತ್ತು. ಅದಕ್ಕೆ ಇವ್ರಿಗೆ ಏನ್ ಮಾಡಿದ್ವಿ ಅಂತಂದ್ರೆ, ಚೆನ್ನಾಗಿ ಕೆಳಗಡೆ ನೀರ್ ಕೊಡ್ಸಿ ಮೇಲ್ಗಡೆ ಒಂದ್ ಸ್ಪ್ರೇ ಕೊಡ್ಸಿದ್ವಿ. ಏನಪ್ಪಾ ಸ್ಪ್ರೇ ಅಂದ್ರೆ ಬ್ರಾಸೋಫಿಟ್. ಬ್ರಾಸೋಫಿಟ್. ಈ ಬ್ರಾಸೋಫಿಟ್ ಅದ್ರ ಜೊತೆಗೆ ತ್ರಿಪ್ಸಿಗೆ ಯೂರೋ ಅಂತ ಕೊಟ್ಟಿದೀವಿ. ಅದ್ರ ಜೊತೆ ರೋಗಕ್ಕೆ ಫಂಗಿನಿಲ್ ಅಂತೇಳಿ. ಫಂಗಿನಿಲ್ ಯಾಕಪ್ಪ ಕೊಡ್ತೀವಿ ಅಂತಂದ್ರೆ, ಜೇನುಳಕ್ಕೋಸ್ಕರ. ಅಂದ್ರೆ ಅದು ಜೇನುಳ ಸ್ಮೆಲ್ ಜಾಸ್ತಿ ಇರುತ್ತೆ ಅದ್ರಲ್ಲಿ. ಆ ಸ್ಮೆಲ್ ಜಾಸ್ತಿ ಇರೋದ್ರಿಂದ ಜೇನುಳಕ್ಕೆ ಫಂಗಿನಿಲ್ ಕೊಡಿಸ್ತೀವಿ. ಅದನ್ನು ಸಪರೇಟ್ ಇನ್ನೊಂದ್ಸಲ ಫಂಗಿನಿಲ್ ಮತ್ತೆ ಬೆಲ್ಲ ಅವೆರಡನ್ನು ಮಿಕ್ಸ್ ಮಾಡಿಸಿ, ಅದ್ರ ಜೊತೆಗೆ ಮಜ್ಜಿಗೆ ಜೊತೆಗೆ ಒಂದ್ 5 ml ಮಜ್ಜಿಗೆ ಜೊತೆಗೆ 3 ಮಿಕ್ಸ್ ಮಾಡಿಸಿ ಸ್ಪ್ರೇ ಮಾಡಿಸ್ತೀವಿ. ಅದು ಯಾಕಂದ್ರೆ ಜೇನುಳ ಬರೋದಕ್ಕೆ, ಅಟ್ರಾಕ್ಷನ್ಗೋಸ್ಕರ. ಅಂದ್ರೆ ಸ್ವಲ್ಪ ಸ್ಮೆಲ್ ಬಂದ್ರೆ ಜೇನುಳ ಎಷ್ಟು ಬರುತ್ತೋ ಅಷ್ಟು ಬೇಗ ಸೆಟ್ಟಿಂಗ್ ಚೆನ್ನಾಗಾಗುತ್ತೆ. ಅಂದ್ರೆ ಇದೆಲ್ಲ ಚೆನ್ನಾಗಾಗುತ್ತೆ, ಸೆಟ್ಟಿಂಗ್ ಚೆನ್ನಾಗಿ ಬರುತ್ತೆ, ಕಾಯಿ ಕರೆಕ್ಟಾಗಿ ಕೂರ್ತವೆ. ಇಲ್ಲ ಅಂತಂದ್ರೆ ಎಲ್ಲ ಉದುರೋಗ್ತವೆ. ಜೇನುಳ ಬಂದಿಲ್ಲ ಅಂದ್ರೆ ಯಾವ್ದು ಕಬ್ಬಿನ ಹಾಲು
ಹಾ ಹೌದು ನೋಡ್ರಿ ಕಬ್ಬಿನ ಹಾಲು ಹ್ಮ್. ಕಬ್ಬಿನ ಹಾಲು ಮಾಡಿಸಿದಾರೆ ಅಂದ್ರೆ ಹೆಂಗೆ ಅಂದ್ರೆ ಸುಮ್ನೆ ಗಿಡದ ಮೇಲೆಲ್ಲ ಚೆಲ್ಸಿರೋದು ತಗೊಂಬಂದಿ. ಅದು ಯಾವ ತರ ಹಾಕಿರಿ ಅದು ಕಬ್ಬಿನ ಹಾಲು? ಕಬ್ಬಿನ ಹಾಲು ಏನಿಲ್ಲ ಇದ್ರಲ್ಲಿ ಮಾಮೂಲಿ ಕಬ್ಬಿನ ಹಾಲ್ನ ಸಿಗುತ್ತೆ ಅದನ್ನ ತಗೊಂಬಂದು ಗಿಡದ ಮೇಲೆಲ್ಲ ಚೆಲ್ಸಿದೀವಿ. ಗಿಡದ ಮೇಲೆ ಅದು ಸ್ಪ್ರೇ ಮಾಡೋದು ಪಂಪಲ್ಲೇ ಪಂಪಲ್ಲೇ ಲಾಸ್ಟ್ ಅಲ್ಲಿ ಪಂಪಲ್ಲೇ ಸ್ಪ್ರೇ ಮಾಡ್ರಿ. ಪಂಪಲ್ಲೇ ಸ್ಪ್ರೇ ಮಾಡಿದ್ರೆ ಎಲ್ಲ ಬೀಳುತ್ತೆ. ಚೆನ್ನಾಗಿ ಗಿಡದ ಮೇಲೆ ಎಲ್ಲ ಕೂತ್ಕೊಳ್ಳುತ್ತೆ ನೀರು. ಅವಾಗ ಅವು ಜೇನುಹುಳ ಬರ್ತದೆ. ಸುತ್ತಲೂ ಬರ್ಬೇಕು ಮೊದ್ಲು. ಇದು ಮಧ್ಯ ಅಲ್ಲಲ್ಲಿ ಒಂದೊಂದು ಗಿಡಕ್ಕೆ ಹಂಗ ಸ್ಪ್ರೇ ಮಾಡಿದ್ರೆ ಸರಿ ಹೋಗುತ್ತೆ. ಹೋದ್ ಸಲ ಎಲ್ಲ ಇದು ಹೆಂಗಿತ್ರಿ ಇದು? ಚೆನ್ನಾಗಿಲ್ಲ ಸರ್, ಈಗ ಕಾಲ್ ಭಾಗ ಇಲ್ಲ ಹೋದ್ ಸಲ. ಈ ಸಲ ಚೆನ್ನಾಗಿದೆ. ಚೆನ್ನಾಗಿದೆ, ಪರವಾಗಿಲ್ಲ. ಪರವಾಗಿಲ್ಲ. ಚೆನ್ನಾಗಿ ಔಷಧಿ ಕೊಟ್ಟಿದ್ದಾರೆ, ನಮ್ಗೆ ತಿಳಿದೇ ಇರೋದು ತಿಳಿಸ್ಕೊಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ರು. ಅಲ್ಲ ಈಗ ಹಿಂಗೆಲ್ಲ ನೋಡಕ್ಕೆಲ್ಲ ಈಗ ಕರೆಕ್ಟ್ ಐತಿ. ಈಗ ನೋಡ್ರಿ ಈಗ ಎಷ್ಟು ಚೆನ್ನಾಗಿ ಎಲ್ಲ ಸೆಟ್ಟಿಂಗ್ ಐತಿ, ಎಲ್ಲ ಚೆನ್ನಾಗಿ ಎಲ್ಲ ನೀಟ್ನೆಸ್ ಎಲ್ಲ ಮೇಂಟೈನ್ ಮಾಡಿದ್ವಿ. ಈಗ ಮಳೆನೂ ಬಂದೈತಿ. ಈಗ ಮಳೆನೂ ಬಂದೈತಿ ಸರ್, ಸ್ಪ್ರೇ ಮಾಡ್ಬೇಕು. ನೆನ್ನೆ ಎಲ್ಲ ಮೊನ್ನೆ ಮಾಡಿದೀವಿ, ಇನ್ನ ನಾಳೆ ಬಿಟ್ಕೊಂಡು ನಾಳೆ ಮಾಡ್ಬೇಕು. ಈಗ ನಿನ್ನೆ ಅವರಿಗೆ ಮಳೆ ಮೊನ್ನೆ ಒಂದ್ಸಲ ಬಂದಿತ್ತು, ಸ್ವಲ್ಪ ಮಳೆ ಸ್ವಲ್ಪ ಬಂದಿತ್ತು ಮಳೆ. ಅದಕ್ಕೆ ಏನ್ ಮಾಡಿದ್ವಿ, ಜಾಂತನಿಲು ಮತ್ತೆ ಸ್ಕೋರ್ ಕೊಟ್ಟಿದ್ವಿ. ಜಾಂತನಿಲು ಬ್ಯಾಕ್ಟೀರಿಯಾಸ್ ಒಂದ್ಸಲ ಸ್ಪ್ರೇ ಮಾಡಿಸಿದೀವಿ, ಜಾಂತನಿಲು ಸ್ಕೋರ್ ಒಂದ್ಸಲ ಸ್ಪ್ರೇ ಮಾಡಿಸಿದ್ವಿ. ಯಾಕಂದ್ರೆ ಬ್ಲೈಟ್ ಇರೋದ್ರಿಂದ ಸುಟ್ಟಾಗುತ್ತೆ ಬ್ಲೈಟ್ ನ. ಮಳೆ ಬಂದಷ್ಟು ಎಷ್ಟು ಮಳೆ ಜಾಸ್ತಿ ಬರುತ್ತೋ ಅಷ್ಟು ಆಕ್ಟಿವ್ ಜಾಸ್ತಿ ಆಗುತ್ತೆ. ಅಷ್ಟು ಆಕ್ಟಿವ್ ಜಾಸ್ತಿ ಆಗುತ್ತೆ. ಈಗ ಮೊನ್ನೆ ಮಾಡಿದ್ದಾರೆ ಜಾಂತನಿಲು ಮತ್ತೆ ಬ್ಯಾಕ್ಟೀರಿಯಾಸ್ ಒಂದ್ ಕೋಟ ಮಾಡಿದ್ದಾರೆ. ಈಗ ನೆಕ್ಸ್ಟ್ ಇವತ್ತು ಮಳೆ ಬಂದಿರೋದ್ರಿಂದ ಇವತ್ತು ಮೋಡ ಇದೆ, ಇವತ್ತು ಮಳೆ ಬರುತ್ತೆ. ನಾಳೆ ಸ್ಪ್ರೇ ಮಾಡ್ಬೇಕಾಗುತ್ತೆ, ನಾಳೆ ಬೆಳಿಗ್ಗೆ ಅಥವಾ ಸಾಯಂಕಾಲ. ಸ್ಪ್ರೇಗಳೆಲ್ಲ ಹೆಂಗ್ ಮಾಡ್ತೀರಿ ನೀವು? ಟ್ರ್ಯಾಕ್ಟರ್ ಇಂದ ಮಾಡ್ತೀರಾ ಇಲ್ಲ ಸರ್, ಪೆಟ್ರೋಲ್ ಪಂಪ್ ಅಲ್ಲೇ ಕೈಯಲ್ಲೇ ಮಾಡೋದು. ಕೈಯಲ್ಲೇ ಒಂದ್ ಕಡೆ ಹೋಗೋದು, ಇನ್ನೊಂದ್ ಕಡೆ ಅವೆಲ್ಲ ಕೈಯಲ್ಲೇ ಸರ್ ಮಾಡೋದು. ಎಲ್ಲ ಕೈಯಲ್ಲಿ ಮಾಡ್ತಾರೆ, ಎಲ್ಲ ಫ್ಯಾಮಿಲಿ ಮಾಡ್ತಾರೆ. ಆಳುಗಳೆಲ್ಲ ಏನಿಲ್ಲ. ರಾತ್ರಿ 7 ಗಂಟೆಯಿಂದ ಬಂದು ಹೊಡಿತೀವಿ. ಹೊಡಿಯೋದೆಲ್ಲ ನೈಟ್. ಇವರ ತಮ್ಮರೊಬ್ರು ಇದಾರೆ, ಅವರು ಬರ್ತಾರೆ, ಅವರು ಹೆಲ್ಪ್ ಮಾಡ್ತಾರೆ. ಇವ್ರದ್ದು ಸ್ವಲ್ಪ ಆ ಕಡೆ ಈಗ ಇದು ಆಲೂಗೆಡ್ಡೆ ಇದ್ ಮಾಡ್ತಿರೋದ್ರಿಂದ ಸ್ವಲ್ಪ ಅವರು ಆ ಕಡೆ ಇದಾರೆ. ಎಲ್ಲ ಫ್ಯಾಮಿಲಿನೇ ಅವ್ರು ಮಾಡೋದು. ಎಲ್ಲ ಫ್ಯಾಮಿಲಿ, ಅವರ ತಾಯಿಯವರು, ಅಮ್ಮವರು, ಆಮೇಲೆ ತಂದೆಯವರು, ಇವರೆಲ್ಲ ಏನ್ ಮಾಡ್ತಾರೆ, ಮಧ್ಯಾಹ್ನದ ಪಾಪ ಕೂಲಿಯವರಿಗೆ ಊಟ ತಗೊಂಡ್ಬರೋದು ಮಾಡೋದು ಅವರೆಲ್ಲ ಎಲ್ಲ ಮಾಡ್ಕೊಡ್ತಾರೆ. ಎಲ್ಲ ಸಪೋರ್ಟಿಂಗ್ ಚೆನ್ನಾಗಿದೆ. ಎಲ್ಲ ರೈತರ ಮನೇಲೂ ಇದೇನೆ, ಎಲ್ಲಾರು ಕೆಲಸ ಮಾಡಿದ್ರೇನೆ ಅದು ಅವತ್ತಿನ ಪ್ರತಿಫಲ ಈ ತರ ಸಿಗುತ್ತೆ. ಎಲ್ಲಾರು ಕೆಲಸ ಮಾಡಿದ್ರೆ ಈ ತರ ಪ್ರತಿಫಲ ಬರುತ್ತೆ. ಎಲ್ಲ ಚೆನ್ನಾಗ್ ಬಂದಿದೆ, ಏನ್ ತೊಂದ್ರೆ ಇಲ್ಲ. ಈಗ ನೀವು ಬೆಳೆ ಏನೇನ್ ಮಾಡ್ರಿ ಅಜ್ಜಾರ? ಮತ್ತೆ ಕೋಸು, ಆಲೂಗಡ್ಡೆ, ಟೊಮಾಟೊ ಹಾಕಿದ್ದೇವೆ, ಬೀಟ್ರೂಟ್ ಹಾಕಿದ್ದೇವೆ, ಎಲ್ಲ ಹಾಕಿದ್ದೇವೆ ಸರ್. ಎಲ್ಲ ಆಲ್ರೌಂಡ್ ರೈತರು, ಎಲ್ಲಾ ತರ ಇದೆ. ಎಲ್ಲ ತರ. ನಿಮ್ಮ ಜಮೀನು ಎಷ್ಟು ಎಕರೆ ಐತ್ರಿ ಟೋಟಲ್? ಒಂದು 10 ಎಕರೆ ಇದೆ. 10 ಎಕರೆ. ಈ ದಾಳಿಂಬೆ ಎಷ್ಟು ಮಾಡ್ರಿ? 1.5 ಐತಿ. ಇಲ್ಲಿ ಇರೋದಷ್ಟೇ. ಮತ್ತೆ ಬೇರೆ ಕಡೆ ಐತಿ? ಬೇರೆ ಕಡೆ ಐತೆ, ಹಾಕಿಲ್ಲ. ಹಾಕ್ಬೇಕು, ಇನ್ನ 1 ಎಕರೆ ಹಾಕ್ತೀವಿ. ಜನವರಿಗೆ ಇನ್ನೊಂದು ಎಕರೆ ಹಾಕ್ತೀವಿ. ಸರಿ ತೋರಿ ಅಂದ್ರ ಒಂದೇ ಕಡೆ ಜಮೀನ್ ಎಲ್ಲ ಜಾಸ್ತಿ, ಅಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಸ್ವಲ್ಪ ಇರೋದ್ರಿಂದ ಸ್ವಲ್ಪ ಹಾಕೊಂತ ಹಾಕ್ತೀವಿ. ಸರಿ ತೋರಿ. ಸರಿ ಸರ್.